ಅಲ್ಲಿ ನೋಡಿದ್ರೆ ನಿಮ್ಮ ಕಪ್ಪಗೆ ಏನೋ ಕಾಣಿಸ್ತಾ ಇದೆ ಅಲ್ವಾ? ನನಗೂ ಹಾಗೇನೆ ಸುಮ್ಮನೆ ಹಾಗೇ ರೋಡಲ್ಲಿ ಹೋಗ್ತಾ ಇದ್ದೆ. ಲೆಫ್ಟ್ ಸೈಡ್ಗೆ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಗುತ್ತಿ ಹತ್ರ ಏನೋ ಕಪ್ಪು ಕಾಣಿಸ್ತು. ಅದಕ್ಕೆ ರಿಟರ್ನ್ ಬಂದು ನೋಡಿದ್ರೆ ಝೂಮಾಗಿ ನೋಡಿದ್ರೆ ಆನೆ ಕಾಣಿಸ್ತಾ ಇದೆ. ಆನೆ ಮರಿ ಅದು. ಅದರದ್ದು ದೊಡ್ಡ ಆನೆ ಬಂದು ಅದ್ರ ಪಕ್ಕದಲ್ಲಿದೆ ನೋಡಿ, ಅಲ್ಲಿ ಕಾಣಿಸ್ಬೋದು ನಿಮಗೆ ಝೂಮ್ ಹಾಕಿದ್ರೆ. ನಿಮಿಷ ಆ ಕಡೆ ಹೋಗ್ತೀನಿ ರೀ. ಆ ಕಡೆ ಬಂದು ದೊಡ್ಡ ಆನೆ ಇದೆ, ಈ ಕಡೆ ನೀರೊಳಗೆ ಕಾಣಿಸ್ತಿರೋದು ನಿಮಗೆ ಚಿಕ್ಕ ಆನೆ, ಮರಿ ಆನೆ ಅದು. ಸ್ನೇಹಿತರೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಇದು ದೊಡ್ಡ ಆನೆ ಇದು. ಆ ಕಡೆ ಇದೆ ಮರಿ. ಇದು ನೋಡೋಕೆ ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಇದು ಕೆಳಗಡೆ ಗುಂಡಿ ಇದೆ ಅಲ್ಲಿ. ಹಾಗಾಗಿ ದೊಡ್ಡ ಆನೆ ಇದು. ಎರಡು ಹೆಣ್ಣು ಆನೆ ಮರಿನೇ ಇದು. ಇದು ಎಲ್ಲಿ ಬರುತ್ತಪ್ಪ ಅಂತಂದರೆ ನಾಗರಹೊಳೆ ಬಂಡೀಪುರ ರೋಡು. ಸುಮ್ಮನೆ ಹಾಗೆ ಹೋಗ್ತಾ ಇರಬೇಕಾದ್ರೆ ನನಗೆ ಕಾಣಿಸಿದ್ದು. ಕಾಣಿಸ್ತಿರ್ಲಿಲ್ಲ ನನಗೆ, ಏನೋ ಕಪ್ಪಾಗಿ ಕಾಣಿಸ್ತಿಲ್ಲ ಅಂತ ಹಿಂದೆ ಬಂದು ನೋಡಿದ್ರೆ ಮರಿ ಆನೆ ಇದು. ಈ ಕಡೆ ಬಂದು ಸ್ವಲ್ಪ ನೋಡಿದ್ರೆ ಗುತ್ತಿ ಒಳಗಡೆ ಮೇಯ್ತೈತೆ. ಇದು ದೊಡ್ಡ ಆನೆ ಇದು, ರೋಡ್ ಸೈಡ್ ಆನೆ ಇದು. ಈ ಆನೆನ ನನಗೆ ನೋಡಿ ಒಂಥರ ಖುಷಿ ಆಯಿತು. ಯಾಕೆಂತಂದರೆ 2 ರಿಂದ 3 ತಿಂಗಳಾಯಿತು ಇಲ್ಲಿ ನಾನು ಓಡಾಡ್ತಾನೆ ಇರ್ತೀನಿ. ಯಾವುದೇ ರೀತಿ ಆನೆಗಳು ನನಗೆ ಕಾಣಿಸಿರಲಿಲ್ಲ. ಆನೆ ಆಗಲಿ ಬೇರೆ ಪ್ರಾಣಿಗಳೇ ಆಗಲಿ ಯಾವ ರೀತಿ ಪ್ರಾಣಿನೂ ನನಗೆ ಕಾಣಿಸಿರಲಿಲ್ಲ. ಏಕೆಂತಂದರೆ 2 ರಿಂದ 3 ತಿಂಗಳು ಇವಾಗ ಏನಿದೆ ಸ್ವಲ್ಪ ವಾಹನ ಸಂಚಾರ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಯಾವುದೇ ಪ್ರಾಣಿಗಳು ರೋಡ್ ಸೈಡು ಬರೋಲ್ಲ. ಅದರಲ್ಲೂ ಸ್ವಲ್ಪ ಈಗ ಮಳೆ ಆಗಿದೆ ನೋಡಿ, ಮಳೆ ಆಗಿರೋದ್ರಿಂದ ಸ್ವಲ್ಪ ರೋಡಿಗೆ ಬರುತ್ತೆ, ಮೇಯಕ್ಕೆ ಬರುತ್ತೆ, ಇಲ್ಲಾಂದ್ರೆ ಓಡಾಡ್ತಾ ಇರುತ್ತೆ. ಹಾಗಾಗಿ ನೋಡೋಕ್ಕೆ ಸಿಗುತ್ತೆ. ನೋಡಿದ್ಮೇಲೆ ಒಂಥರ ಫೀಲ್ ಆಗುತ್ತೆ ಗೊತ್ತಾ. ಕೇಳಿಸ್ ಸ್ನೇಹಿತರೆ, ಈ ಮ್ಯೂಸಿಕ್ ಕೇಳ್ತಾ ಇದ್ರೆ ಮತ್ತು ಗಂಧದ ಗುಡಿ ಹಾಡಿದೆಯಲ್ಲ ಅದು ಕೇಳ್ತಾ ಇದ್ದರೆ ಈ ಕಾಡು ಪ್ರದೇಶದಲ್ಲಿ ಹೋಗೋಕ್ಕೆ ಒಂಥರ ಆನಂದ. ಮತ್ತು ಆ ಸಾಂಗ್ ಕೇಳಿದ್ರೆ ಮತ್ತೆ ಮತ್ತೆ ಕಾಡು ಇರೋ ಜಾಗಕ್ಕೆ ಹೋಗಬೇಕು ಅಂತ ಅನಿಸುತ್ತೆ ಸ್ನೇಹಿತರೆ. ಆನೆ ಈ ಕಡೆ ಬಂದಿದೆ ನೋಡಿ ಇವಾಗ. ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ನೋಡಿ ಇವಾಗ. ಅವಾಗ ಗುಂಡಿ ಒಳಗಡೆ ಇತ್ತು, ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ. ನಾನು ಇಷ್ಟು ಹತ್ರ ನಿಂತಿರೋದು ನನಗೆ ಏನೂ ಮಾಡ್ತಾಯಿಲ್ಲ ನೋಡಿ. ಏಕೆಂತಂದರೆ ಈ ಆನೆಗಳಿಗೆ ನಾವು, ಆನೆ ಆಗಲಿ ಬೇರೆ ಪ್ರಾಣಿಗಳಾಗಲಿ, ನಾವು ಅದಕ್ಕೆ ಹಿಂಸೆ ಕೊಟ್ಟರೆ ಅವು ನಮಗೆ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಾಗಾಗಿ ನಮ್ಮ ಪಾಡಿಗೆ ನಾವಿದ್ದರೆ ಅವು ಏನೂ ಮಾಡಲ್ಲ ನೋಡಿ. ಅದು ಅದ್ರ ಪಾಡಿಗೆ ಅದು ಹೋಗ್ತಿದೆ. ಅದಕ್ಕೂ ನನಗೂ ಏನು ಒಂದು 10 ಹೆಜ್ಜೆ ಇರ್ಬೋದು ಅಷ್ಟೇ. ಯಾವ ಗುಂಡಿನೂ ಇಲ್ಲ, ಏನೂ ಇಲ್ಲ. ಆದರೂ ಅದ್ರ ಪಾಡಿಗೆ ಅದು ಮೇಯ್ತಾ ಇದೆ. ಪಾಪ ಇಷ್ಟೊತ್ತು ಸುಮ್ಮನೆ ಇದೆ. ಇನ್ಮೇಲಿದ್ದರೆ ಅದಕ್ಕೆ ಹಿಂಸೆ ಅನ್ನಿಸ್ಬೋದು. ಅವಾಗೇನಾದರೂ ಮಾಡ್ಬೋದು ಸ್ನೇಹಿತರೆ. ಓಡೋಣ, ಯಾಕೆಂತ ನಾವಿಲ್ಲಿದ್ದರೆ ಬೇರೆ ಗಾಡಿಗಳು ಇಲ್ಲೇ ನಿಂತ್ಕೊಳ್ಳುತ್ತೆ. ಹಾಗಾಗಿ ಅದಕ್ಕೆ ಮೇಯೋದಕ್ಕೆ ಹಿಂಸೆ ಆಗುತ್ತೆ. ಮರಿ ಆನೆ ಪಾಪ ಜೊತೆಲಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ, ಬೇರೆ ವೀಡಿಯೋವೊಂದಿಗೆ. ನನ್ನ